ಬೇಕಪ್ಪ ಬೇಕು. ವರ್ಷ ವರ್ಷ ನೀವು ಏನೆಲ್ಲ ಮಾತಾಡ್ತಿದ್ರ ಕರೆ ಈ ವರ್ಷ ನಿಮ್ಮ ಆಟ ನಡೆಯಂಗಿಲ್ಲ. ವರ್ಷ ವರ್ಷನೇ ಬೇರೆ, ಈ ವರ್ಷ ಬೇರೆ. ಈ ವರ್ಷ 2 ಪಾಳೆ ಬರ್ತಾವ ನನಗ. ಹೌದು, ಈ ವರ್ಷ ನಿಮ್ಮ ಆಟ ನಡ್ಕೊಡಂಗಿಲ್ಲ ನಾನು. ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ? ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರಿ? ಅರಿತು 700 ವರ್ಷ, ಅರಿಯದಿ 700 ವರ್ಷ ಜಗತ್ತನ್ನ ಸಂಚಾರಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯ ವಾಣಿಯನ್ನು ನುಡಿದಿರ್ತಕ್ಕಂಥವ್ರು ಯಾರಿಪ್ಪ? ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ಸೂರಮದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕ ಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ ಮರ್ದನ ಮಾಡಿ ಶ್ರೇಷ್ಠರನ ಪರಿಪಾಲನೆ ಗೈದು ಹಾಲ ಮತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ? ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಯಾವ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಒಳಸಿ ಹುಲಜಂತಿ ಅನಸಿ. ಹೌದು, ಹುಲಜಂತಿ ಅನಸಿ. ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಇವ್ರು ಯಾರಿ? ಮಹಿಮಾ ಪುರುಷನು, ಸಿದ್ಧಿ ಪುರುಷನು, ಪವಾಡ ಪುರುಷನು, ತ್ರಿಕಾಲ ಜ್ಞಾನಿ ಆಗಿರ್ತಕ್ಕಂಥ ಹೌದು ಯಾರು? ನನ್ನಪ್ಪ ಮುತ್ಯ ಮಾಳಿಂಗ್ರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಅದೇ ರೀತಿ ಮಾಳಿಂಗ್ರಯ್ಯನ 4 ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ? ರೇಪರಾಯ, ಬೀರಮುತ್ಯ, ಕಣ್ಣುಮುತ್ಯ, ಸಣ್ಣವ ಸ್ವಾಮುತ್ಯ. ಹೌದು, ಸಣ್ಣವ ಸ್ವಾಮುತ್ಯ. ಇವರು ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಮಾಳಿಂಗರಾಯನ 4 ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಇವ್ರು ಯಾರು? ತಂದೆ ಅಂಕಣ ಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ. ಹೌದು, ಏನ್ ಸೇದಿ? ಗಣ್ಯಾರ ಸಿಂದಗಿ ಒಳಗ ಸಿದ್ಧಪತ್ರಿಯನ್ನು ಸೇದಿ. ಗಣ್ಯಾರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕ್ವಾರ್ಣಗನೂರು ಕರ್ಸಿದ್ದು ಗುಣಿಸಿರ್ತಕ್ಕಂಥವ್ರು ಇವ್ರು ಯಾರಿ? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಅದೇ ರೀತಿ ಕೈಲಾಸದೊಳಗ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡಿ ನಂದಿನ ಮುಂದೆ ತಂದಿನ ಹಿಂದ ಸಂಗಾಟ ಭೂತಾಳ ಸಿದ್ಧ ಮಳಿಕ್ಕಿಲ ಬೆಳಿಕ್ಕಿಲ ಬಡವಗ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನೇಮದ ಬೆಸಿಯ ಮೋಕ್ಷಿತ ನಾಡಗೌಡ ಮೋಕ್ಷಿತ ದೇಸಾಯ ಮೋಕ್ಷಿತ ಮುತ್ತಿನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಇವತ್ತಿನ ದಿವಸ ಏನಾಗದಪ್ಪ? ಅಮೋಘ ಸಿದ್ದೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನು ಮಾಡ್ಯಾರಿಲ್ಲಿ? ಮದಗೊಂಡ ಅಪ್ಪಾಜಿ ಅವರು ಹಾಡಿರ್ತಕ್ಕಂಥ ಸ್ಟೇಜ್ ಮೇಲ ಒಂದು ಅಫ್ಜಲ್ಪುರ ಮೇಳ, ಒಂದು ಮನಗುಳಿ ಸೋಮಣ್ಣನ ಮೇಳ, ಹೌದು, 1000 ಮೇಳಿನ ಸರ್ದಾರ್ ಆಗಿರ್ತಕ್ಕಂಥ ನಮ್ಮ ಗುರ್ಲಿಂಗ ಮಾಸ್ತರ್ ಅವ್ರ ಮೇಳ, ಇನ್ನೊಂದು ಯಾವ್ದು ಮೇಳ ಅಂತ ಕೇಳಿದ್ರ ಯಾವಾದ್ರಿ? ನಮ್ಮ ಉಮದಿ ಗ್ರಾಮದ ಉಮೇಶ್ ಮಾಸ್ತರ್ ಅವ್ರ ಮೇಳ. ಹೌದು, ಇವು 4 ಮೇಳಗಳ ಕಾರ್ಯಕ್ರಮ ಇವತ್ತಿನ ದಿವಸ ಇಲ್ಲಿ ಸ್ಟೇಜಿನ ಮ್ಯಾಗ ನಡೀತಾವಲ್ಲಪ್ಪ. ಹೆಂಗ ನಡೀತಾವು? ವರ್ಷ ಹೆಂಗ ನಡೀತಿದ್ವು ಅಂತ ಕೇಳಿದ್ರ ಹೆಂಗ ನಡೀತೀವಿ? ವರ್ಷ ಒಂದೊಂದು ಸಂದನೆ ಪಾಳೆ ಬರ್ತಿತ್ತು. ಈ ವರ್ಷ ಹಂಗಲ್ಲ. ಈ ವರ್ಷ ಹೆಂಗಪ್ಪ? ಈ ವರ್ಷ ಒಂದೊಂದು ಮೇಳಿಗೆ 2 ಪಾಳೆ ಬರ್ತಾವ ಮಾರಣ್ಣ. ಇದು ಹೆಂಗಪ್ಪ?
ನಾಳೆಗೆ 12 ಗಂಟೆ ತನ ಆಡೋದೈತಿ. ಹೌದ್ ಹೌದು ಹಗಲತ್ 12 ಗಂಟೆ ತನ ಹಗಲತ್ತ 12 ಗಂಟೆ ತನ ಇವತ್ತಿನ ದಿವಸ ಹಾ ಮುತ್ಯನ ಜಾತ್ರೆ ಒಳಗ ಕಾರ್ಯಕ್ರಮ ಕೊಡೋದೈತಿ. ಐತಲ್ರಿ ಅದಕ್ಕೆ ಇರ್ಲಿ. ಹಾ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಒಂದು ಮಾತು ಬರ್ತದ. ಏನ ಮಾತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಇಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದಪ್ಪ ಹೌದು ಹೇಳ್ಯಾರಲ್ರಿ. ಇದೇ ಮಾತ ಯಾಕೆ ಹೇಳಿದ್ರು? ಎಲ್ಲ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ. ಹೇಳ್ಯಾರ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ, ಆದವನಲ್ಲ. ಸರ್ವರುಗಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯಾದ ಪರ್ವತ ಆದ ಸರ್ವಜ್ಞ ಅಂತ ಹೇಳ್ತಾರ. ಹೇಳ್ಯಾರಪ್ಪ ಹೇಳ್ಯಾರ. ಸರ್ವಜ್ಞ ಮೂರ್ತಿಗಳು ಎಲ್ಲರಲ್ಲಿ ಒಂದೊಂದು ನುಡಿಯನ್ನು ಕಲಿತು ವಿದ್ಯಾದ ಪರ್ವತನೇ ಆದ ಸರ್ವಜ್ಞ ಅಂತ ಹೇಳ್ತಾರ. ಹೇಳ್ಯಾರಲ್ರಿ. ಇವತ್ತಿನ ದಿವಸ ಏನಾಗ್ಯದ? ನಮ್ಮ ಹಾ ಉಮೇಶ್ ಮಾಸ್ತರ್ ಅವರಿಗೆ, ನಮ್ಮ ಗುರ್ಲಿಂಗ್ ಮಾಸ್ತರ್ ಅವರಿಗೆ ವಿನಂತಿ ಅದ ನಂದು. ಏನ್ ವಿನಂತಿಯಪ್ಪ? ಏನದು ಕೇಳಿದ್ರ? ಏನ್ರಿ? ಈ ಸ್ಟೇಜ್ ಮೇಲೆ ನಾವೇ ಶಾಣೆ ಅದೀವಿ, ನಮಕ್ಕಿಂತ ಯಾರು ಶಾಣೆ ಇಲ್ಲ 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 ಹೇಳಿ ವರ್ಷ ನೀವು ಏನೆಲ್ಲ ಮಾತಾಡ್ತಿದ್ರ ಕರೆ ಈ ವರ್ಷ ನಿಮ್ಮ ಆಟ ನಡೆಯಂಗಿಲ್ಲ. ವರ್ಷನೇ ಬೇರೆ, ಈ ವರ್ಷ ಬೇರೆ. ಈ ವರ್ಷ 2 ಪಾಳೆ ಬರ್ತಾವ ನನಗ. ಹೌದು ಈ ವರ್ಷ ನಿಮ್ಮ ಆಟ ನಡ್ಕೊಡಂಗಿಲ್ಲ ನಾನು. ಒಂದು ಪಾಳದ ತಪ್ಪರು ಒಂದು ಪಾಳದಾಗ ಬಿಸ್ಕೈ ಡಾವ್ ಹೊಡಿತೇವೆ. ಯಾವಾದರೆ ಹೊಡಿತೀವಿ ನಾವು ಡಾವ. ಕರೆ ಈ ಸಲ ನೀವು ಏನಾರ ಮಾತಾಡಿದ್ರಿ ಡೈರೆಕ್ಟ್ ಬ್ಯಾಡ್ನೆ ಸಂದೆ ಒಂದು ಸಂದನ್ಯಾಗ ಬರ್ತಾನ, ಸ್ತೋತ್ರ ಮಾಡಿ ಹೋಗ್ತಾನ. ನಾವು ಹಿಂದ್ರಗಡೆ ಹಂಗಾಯ್ತು ಹಿಂಗಾಯ್ತು. ಹೌದು ಹಾಡವನು ನಾನೇ, ಮಾತಾಡವನು ನಾನೇ. ಬೇಕಪ್ಪ ಬೇಕು. ಸಂಗ್ಯಾ ಬಾಳ್ಯಾಗ ಗಂಗಾ ಬೇಕು, ಸೀರಿ ಒಳಗ ಲಂಗ ಬೇಕು. ಬೇಕಪ್ಪ ಬೇಕು. ಈ ಅಫ್ಜಲ್ಪುರ ಹುಡುಗನ ಸಂಗಟ ಹಾಡ್ಬೇಕಾದ್ರೆ ನಿಮ್ಮಂತ ಮೇಳಗಳು ಬೇಕು ನನಗ. ಮಗಲಾಗ ಒಂದೇ ಸಂದ್ ಬರ್ತದ ಅಂತೇಳಿ ವರ್ಷ ಹಂಗಾಯ್ತು ಹಿಂಗಾಯ್ತು, ಹುಚ್ಚಿ ಹುಚ್ಚಿ ಹಿಂಗೆಲ್ಲ ಹೇಳ್ತಿದ್ರ ಕರೆ. ಈ ಸಲ ಹಂಗಲ್ಲಕ್ ಹೋಗ್ಬ್ಯಾಡ್ರಿ ಅನ್ನಬ್ಯಾಡ್ರಿ. ಅಂದ್ರ ನಿಮ್ಮ ಮಾತೆ ನಿಮ್ಮ ಕತಿನೇ ಬೇರೆ ಆಗ್ತದ. ಹಿಂಗೆ ಒಂದು ಮಾತ ಏನು ಏನಂತ ಕೇಳಿದ್ರ, ಏನಪ್ಪ? ನನ್ನಟ್ಟು ಶಾಣೆ ಯಾರು ಇಲ್ಲ ಹೇಳಿ ಒಬ್ಬ ರಾಜನ ಮಗಳು ರಾಣಿ. ಹೌದು ರಾಣಿ ಹತ್ತಿದಳತ್ತ ಎಲ್ಲಾ ಕಡೆಗೆ. ಏನತ್ತಿದಳತ್ತ ಕೇಳಿದ್ರ, ಏನತ್ತಳು? ನನಗ ಯಾರು ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು. ಏನು? ನನಗೆ ಯಾರು ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು, ಅವರಿಗೆ ನಾನು ಲಗ್ನ ಆಗಬೇಕು. ಹೌದು. ಅರ್ಧ ರಾಜ್ಯ ನಮ್ಮ ಯಾರು ನನಗೆ ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು, ಅವ್ರಿಗೆ ಲಗ್ನ ಆಗಿ ಅರ್ಧ ರಾಜ್ಯನೇ ಅವ್ರಿಗೆ ಕೊಡ್ಬೇಕಂತ ಹೇಳಿ ಹಿಂಗ ರಾಣಿ ತನ್ನ ಶಾಣತನ ತೋರಿಸಿದಳತ್ತ. ಹೌದಪ್ಪ ಹೌದು. ಹೆಂಗ ಹಿಂಗೆ ತೋರಿಸ್ತಿದಳು. ಹೌದು. ಅವಾಗ ರಾಜ ಹೇಳ್ತಾಳ ರಾಣಿ, ಏನಂತ? ಯಪ್ಪ ನೀನ್ ನೋಡಿರ್ತಕ್ಕಂತ ಹುಡುಗಗ ನಾನು ಲಗ್ನ ಆಗಂಗಿಲ್ಲ, ಆಗೋದಿಲ್ಲ. ನನಗೆ ಯಾರು ಕತ್ತಿ ಹೇಳಿ ಸಾಕು ಮಾಡ್ತಾರ ನೋಡು, ಅವ್ರ ಸಂಗಟ್ಟೆ ನಾನು ಲಗ್ನ ಆಗ್ತೀನಿ. ಅವ್ರಿಗೆ ಅರ್ಧ ರಾಜ್ಯ ಕೊಡ್ಬೇಕಪ್ಪ ಅಂತ ಹೇಳಿದಳು. ಹೇಳಪ್ಪ ಹೇಳ. ಇವ ರಾಜ ಯಾಕಾಗಲ್ಲ ಹೇಳ್ದ ಹೇಳಿ ಡಂಗೂರ್ ಸಾರ್ತಾನ. ಏನಂತ ಹೇಳಿ? ಯಾರ ನನ್ನ ಮಗಳಿಗೆ ಕತ್ತಿ ಹೇಳಿ ಸಾಕು ಮಾಡ್ತೀರ ನೋಡು, ಅವರಿಗೆ ನನ್ನ ಮಗಳಿಗೆ ಕೊಟ್ಟು ಲಗ್ನ ಮಾಡ್ತೀನಿ, ಅರ್ಧ ರಾಜ್ಯನೇ ಕೊಡ್ತೀನಿ ಅಂತೇಳಿ ಡಂಗೂರ್ ಸಾರಿ ಬಿಟ್ಟ. ಎಲ್ಲಾ ದೇಶದ ರಾಜರು ಬಂದು ಕತ್ತಿ ಹೇಳ್ತಿದ್ರು, ಕರೆ ಈಕೇನು ಸಾಕತ್ತಿದ್ದಿಲ್ಲ ಹೆಣ್ಮಗಳು. ಅತ್ತಿದಿಲ್ಲಪ್ಪ ಅತ್ತಿದಿಲ್ಲ. ಕೇಳು ಹವ್ಯಾಸ ಬೇಡ, ಹುರುಪು ಬೇಡ. ಹಿಂಗೆ ಉಮೇಶ್ ಮಾಸ್ತರ್ ಹಂಗೆ ಹುರುಪಿತ್ತು, ಕತ್ತಿ ಕೇಳ್ತಿದ್ರು ಕರೆ. ಎಲ್ಲ ರಾಜರು ಹೇಳ್ತಿದ್ರು, ಅವ್ರ ಕತ್ತಿನೇ ಮುಗಿತಿದ್ದು ಕರೆ, ಈಕೇನು ಸಾಕತ್ತಿದ್ದಿಲ್ಲ. ಒಂದ್ ದಿವಸ ಅದೇ ರಾಜ್ಯವಾಡದ ಮುಂದ ನನ್ನಂತ ಹುಡುಗ ಒಂದು ಕುರಿ ಹುಡ್ಕೊಂಡು ಹೋಗ್ತಿತ್ತು. ಹೌದು ಹೋಗಿದ್ದಪ್ಪ, ಹೋಗಿದ್ ಸಣ್ಣ ಹುಡುಗ. ಯಾರಂತ ಹುಡುಗ? ನಿಮ್ಮಂತ ಹುಡುಗ, ನನ್ನಂತ ಹುಡುಗ. ಅವ ಕೇಳ್ತಾನ ಮಂತ್ರಿಗೆ, ಏನತ್ತ? ಮಂತ್ರಿಗಳ ದಿನ ಒಂದು ದೇಶದ ರಾಜ್ಯ ಬರ್ತಾನ, ಒಳಗ್ ಹೋಗ್ತಾನ ಹೊರಗ್ ಬರ್ತಾನ, ಒಳಗ ಏನ್ ನಡ್ಲಿಕ್ಕತ್ತದ ಅಂತ ಕೇಳ್ದ.
ಹೌದ್ ಹೌದು. ಅವಾಗ ಮಂತ್ರಿ ಹೇಳ್ತಾನ, ಏನ್ ಹೇಳ್ದಪ್ಪ? ನಮ್ಮ ರಾಣಿ ಒಂದು ಷರತ್ ಹಾಕ್ಯಾಳ. ಏನು ಸೇರ್ತ? ಏನು ಷರತ್ ಹಾಕ್ಯಾಳ ಅಂತ ಕೇಳಿದ್ರ, ಯಾರ ಅಕ್ಕಿಗೆ ಕತ್ತಿ ಹೇಳಿ ಸಾಕ್ ಮಾಡ್ತಾರ ನೋಡು, ನೋಡು ಅಕ್ಕಿಗೆ ಲಗ್ನ ಆಗ್ತೀನಿ ಅಂತ ಹೇಳ, ಅರ್ಧ ರಾಜ್ಯನು ಕೊಡ್ತೀನಿ ಅಂತ ಹೇಳ ರಾಜ್ಯ. ಹೌದು. ಅದಕ್ಕ ಒಂದೊಂದು ದೇಶದ ರಾಜ್ಯ ಬಂದು ಅಕ್ಕಿ ಕತ್ತಿ ಹೇಳಕತ್ತಾರ, ಕರೆ ಅವ್ರ ಕತ್ತಿನೇ ಮುಗಿಲಿಕತ್ತಾವ, ಅಕ್ಕಿ ಕತ್ತಿ ಸಾಕ್ ಅನ್ನಲಾಗ್ಯಾಳ ಅಂತ ಹೇಳಿದ್ಬಿಟ್ಟ. ಹೌದು, ಒಟ್ಟ ಸಾಕಾಗಲ್ಲ ಹೇಳಿದ್ರು. ಸಾಕನ್ನಲಾಗ್ಯಾಳ ಅಂತ ಹೇಳಿದ್ರು ಕೂಡ್ಲೇನೆ ಅವಾಗ ನನ್ನಂತ ಹುಡುಗ ಹೇಳ್ತಾನ, ಏನ್ ಹೇಳ್ತಪ್ಪ? ರಾಜ್ಯ ನಾನು ಕತ್ತಿ ಹೇಳಿದ್ರ ನಡೀತದೇನೋ ಅಂತ ಕೇಳ್ದ. ಹೌದಪ್ಪ, ಹೌದು ಕೇಳ್ದ. ಅವಾಗ ಮಂತ್ರಿ ಹೇಳ್ದ, ಏನತ್ತ? ಅವಾಗ ಮಂತ್ರಿ ಅತ್ತಾನ, ಏನಂದ? ನಾನು ರಾಜ್ಯಾಗ ಹೋಗಿ ಕೇಳ್ಕೊಂಡು ಬರ್ತೀನಿ, ಕೇಳ್ಕೊಂಡು ಬರ್ತೀನಿ. ಅವರು ಹ್ಞೂ ಅಂದ್ರ ನಿನಗೆ ಕರ್ಕೊಂಡು ಒಳಗ್ ಹೋಗ್ತೀನಿ ಅಂತ ಹೇಳ್ದ ಮಂತ್ರಿ. ಹೌದು, ಹೇಳ್ದಪ್ಪ, ಹೇಳ್ದ. ಮಂತ್ರಿ ಬಂದ್ ರಾಜನ ಬಲಿಯಕತ್ತಾನ. ಏನಂದ? ಯಪ್ಪ ಯಪ್ಪ ರಾಜಾರ, ಹಾ ಒಂದು ಕುರಿ ಕಾಯ್ತಕ್ಕಂತ ಹುಡುಗ ಅದಾನ, ಅದಾನ, ಅವನು ಕತ್ತಿ ಹೇಳ್ತನಲ್ಲಕತ್ತಾನ, ಅವನಿಗೆ ಕರ್ಕೊಂಡು ನಾನು ಒಳಗ್ ಬರ್ಲಿ ಏನಂತ ಕೇಳ್ದ ಮಂತ್ರಿ. ಹೌದು, ಕೇಳ್ದಪ್ಪ, ಕೇಳ್ದ. ಅವಾಗ ರಾಜ್ಯ ಯಾಕಾಗಲ್ಲ, ಅವ ಇಷ್ಟು ಆಗ್ಲಕ್ಕ ಅವನಿಗಿಂಟು ಕರ್ಕೊಂಬ ಅಂತ ಹೇಳ್ದ. ಹೌದ್ ಹೌದು. ಯಾಕಾಗಲ್ಲ ಮಂತ್ರಿ ಹೋಗಿ ಆ ಕುರಿ ಕಾಯ್ತಕ್ಕಂತ ಹುಡುಗ ಹೇಳ್ತಾನ, ಯಾರು ಹೇಳ್ದ? ನಿನ್ನ ಕತ್ತಿ ಎಷ್ಟದ ಅಷ್ಟು ರಾಣಿ ಮುಂದೆ ಹೇಳಕತ್ತಿ, ನೀನು ನಡಿಯತ್ತೇಳಿ ಒಳಗ್ ಕರ್ಕೊಂಡು ಹೋದ. ಹೌದು, ಒಳಗ್ ಕರ್ಕೊಂಡು ಹೋದ. ಯಾಕಾಗಲ್ಲ ಕುರಿ ಕಾಯ್ತಕ್ಕಂತ ಹುಡುಗ ಒಳಗ್ ಹೋದ. ಒಳಗ್ ಹೋಗಿ ರಾಣಿಗತ್ತಾನ, ಏನತ್ತ? ಏ ರಾಣಿ, ಏ ರಾಣಿ, ನಾ ಕತ್ತಿ ಹೇಳ್ತೀನಿ, ಹೇಳ್ತೀನಿ. ನಾ ಕತ್ತಿ ಹೇಳತ್ತಾನ, ನನ್ನ ಕತ್ತಿ ಮುಗಿಯತ್ತನ, ನೀ ಮಲ್ಕೋಬಾರದು. ಹೌದು, ಒಟ್ಟ ಮಕ್ಕೋಬಾರ್ದು. ಹ್ಞೂ ಅನ್ಬೇಕಂದಿವ. ಹ್ಞೂ ಹ್ಞೂ ಏನ್ ಅನ್ಬೇಕಂದ? ಹ್ಞೂ ಅನ್ಬೇಕಂದ. ಒಟ್ಟ ಮಲ್ಕೊಳ್ಳೋದಿಲ್ಲ, ಹೌದು, ಎಷ್ಟು ದಿವಸ ಆದ್ರೂ ಮಲ್ಕೊಳ್ಳೋದಿಲ್ಲ, ಇಲ್ಲ. ಹ್ಞೂ ಅನ್ಬೇಕಂದ. ರಾಣಿ ಯಾಕಾಗಲ್ಲ ಹೇಳಿದ್ಲು. ಅವಾಗ ಕುರಿ ಕಾಯ್ತಕ್ಕಂತ ಹುಡುಗತ್ತಾನ, ಏನಂದ? ಏನ ಕತ್ತಿ ಚಾಲು ಮಾಡ್ತಾನ. ಏನು? ಇಕ್ಕೊಡೊಂದು ಊರಿತ್ತು, ಇಕ್ಕೊಡೊಂದು ಊರಿತ್ತು. ಹೌದು ಹೌದು, ಆಜು ಬಾಜು ಇತ್ತು. ಹ್ಞೂ, ಇಕ್ಕೊಡೊಂದು ಊರದ, ಇಕ್ಕಡೊಂದು ಊರದ, ನಡಬರಕ್ 2 ಮನಿ ಅದಾವ. ಅದಾವು. ಮುಂದ ತಮ್ಮನ ಮನಿ ಅದ, ಹಿಂದ ಅಣ್ಣನ ಮನಿ ಅದ. ಅಣ್ಣ ಹಾಡ್ಕಿ ಮಾಡ್ತಿದ್ದ, ಅದೇ ಹಾಡ್ಕಿ ಮಾಡ್ತಕ್ಕಂತ ಮನಿ ಒಳಗ ಒಬ್ಬಾಕಿ ಹೆಣ್ಮಗಳು ಹುಟ್ಟಿ ಬಂದಳು. ಯಾರು? ಒಬ್ಬಾಕಿ ಹೆಣ್ಮಗಳು ಹುಟ್ಟಿ ಬಂದಳು. ಆಕಿನೂ ಹಾಡ್ಕಿ ಕಲ್ತಳು. ಹೌದು. ಹಿಂಗ ಹೇಳಿ ಒಂದು ಮಾತು ಹೇಳ್ತಾನ. ಏನು ಮಾತ? ಆ ಮನೆಯೊಂದು ಬುರ್ಲಿ ಬುರ್ರತ್ ಹಾರಿ ಹೋಯ್ತಂದಿವ. ಹೌದು, ಬುರ್ಲಿ ಬುರ್ರತ್ ಹಾರಿ ಹೋಯ್ತ ತಂದ. ಆಕಿ ಹ್ಞೂ ಅಂದಳು. ಮತ್ತೊಂದು ಬುರ್ಲಿ ಬುರ್ರತ್ ಹಾರಿ ಹೋಯ್ತಂದ. ಹೌದು, ಈಕಿ ಹ್ಞೂ ಅಂದಳು. ಹ್ಞೂ ಅಂದಳು. ಮತ್ತೊಂದು ಬುರ್ಲಿ ಬುರ್ರತ್ ಹಾರಿ ಹೋಯ್ತಂದ. ಹ್ಞೂ ಅಂದಳು. ಹಿಂಗೆ 3 ದಿವಸ ಆಯ್ತು. 3 ದಿನ ಆಯ್ತು. 3 ದಿನ ಆಯ್ತು. ರಾಣಿ ಅತ್ತಾಳ, ಉಮೇಶ್ ಮಾಸ್ತರ್ ಅಂತ ರಾಣಿ. ಏನಂದಳು? ಏ ಮನ್ಯಾಗ ಎಷ್ಟು ಬುರ್ಲಿ ಅದಾವತ್ ಕೇಳ್ದಳ ಆಕಿ. ಹೌದು. ಅವಾಗ ನನ್ನಂತ ಹುಡುಗ ಹೇಳ್ತಾನ, ನನಗೇನ ಗೊತ್ತಂದಿವ. ಹೌದಪ್ಪ, ಹೌದು, ಹೇಳ್ದ. ಏನಂದ? ನನಗೇನು ಗೊತ್ತದ ಒಂದು ಕೂಡ್ಲೆ ಇವ್ ಬುರ್ಲಿ ಬಾಳ ಇದ್ದಂಗ ಕಾಣ್ತಾವ, ನನ್ನ ಕತ್ತಿ ಸಾಕು, ನಿನಗೆ ಲಗ್ನ ಆಗ್ತದೆ ಅಂತ ಹೇಳಿದ್ರು ರಾಣಿ. ಹಿಂಗ ಇವತ್ತು ಸಾಕು ಮಾಡೇ ಬಿಡ್ತೀನಿ ಇವತ್ತು. ಯಾಕಂದ್ರ ಹಾರು ಬುರ್ಲಿ ಹಿಡಿದು ಪುಚ್ಚಾಕಿತ್ತು ಮಕ್ಕಳದೇನೋ ನಮ್ ಬೆನ್ನ ಹತ್ತಬೇಡ್ರಿ ನೀವು. ಇರ್ಲಿ, ವರ್ಷ ಏನ್ ಆಗ್ತಿತ್ತು ಖರೆ, ಈ ವರ್ಷ ಹಂಗ ಆಗೋದಿಲ್ಲ. ಅದಕ್ಕಿರ್ಲಿ ಇವತ್ತಿನ ದಿವಸ ಇವು ಎಷ್ಟು 4 ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ತಪ್ಪನ್ನೋದು ಬದಿಗೆ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಮಹಾಮಂಗಲ ಆಗೋತನ ಸ್ವೀಕಾರ ಮಾಡ್ಬೇಕಂತ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ 1000